ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಪೇರೆಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಪೋಷಕರಾಗಿ ನಾವು ನಮ್ಮ ಮಕ್ಕಳ ಜೀವನದಲ್ಲಿ ಎರಡು ಪಾತ್ರವನ್ನು ಸಮತೋಲನವಾಗಿ ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಅದು ಯಾವುದಂದರೆ ಒಂದು ಫ್ರೆಂಡ್ಶಿಪ್, ಇನ್ನೊಂದು ಅಥಾರಿಟಿ. ಇವತ್ತು ನಾನು ಪೋಷಕರ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಈ ಅಥಾರಿಟಿ ಅನ್ನೋ ಪಾರ್ಟ್ ನಮ್ಮ ಜೀವನದಲ್ಲಿ ಎಲ್ಲ ಪೋಷಕರನ್ನು ತೊಂದರೆಗೆ ಈಡು ಮಾಡ್ತಿದೆ ಅಂತ ಅನಿಸ್ತಿದೆ. ಮೊದಲಿಗೆ ಇದನ್ನು 3 ಭಾಗದಲ್ಲಿ ವಿಂಗಡಿಸ್ಕೊಳ್ಳೋಣ. ಬಲಗಡೆ ಯಾವ ಪೋಷಕರು ಈ ಅಥಾರಿಟಿನ ತುಂಬ ಅಗ್ರೆಸಿವ್ ಆಗಿ ತೊಗೊಂಡೋಗ್ಬಿಡ್ತಾರೆ. ಮಕ್ಕಳು ಅವ್ರ ಮಾತು ಕೇಳ್ದಿದ್ರೆ ಜೋರಾಗಿ ಬೈಯೋದು, ಗದರೋದು, ಹೊಡೆಯೋದು ಎಲ್ಲ ಮಾಡ್ತಾರೆ. ಅದು ಸಿಚುವೇಶನ್ ಅವ್ರ ಕೈಗೆ ಕಂಟ್ರೋಲ್ ಸಿಗದ ಹಾಗೆ ಹೋಗ್ಬಿಡುತ್ತೆ. ಇದು ಒಂಥರ ಪೇರೆಂಟ್ಸ್. ಮಧ್ಯಭಾಗದಲ್ಲಿ ಪೋಷಕರು ಅವರು ತುಂಬ ಸ್ಮೂತಾಗಿ ತಮ್ಮ ಅಥಾರಿಟಿನ ಮಕ್ಕಳ ಮೇಲೆ ನಿರ್ವಹಿಸ್ಕೊಂಡು ಹೋಗ್ತಾರೆ. ಅದರಿಂದ ಅವರು ಬ್ಯಾಲೆನ್ಸ್ಡಾಗಿ ಅವ್ರಿಗೆ ಬೇಕಾಗಿರೋ ಕೆಲಸನ ಮಕ್ಕಳಿಂದ ಮಾಡಿಸ್ಕೋತಾರೆ. ಇದು ಗುಡ್ ಅಥಾರಿಟೇಟಿವ್. ಈ ಕೊನೆಯದಾಗಿ ಇರೋ ಪೇರೆಂಟ್ಸ್ ಹೇಗೆ ಅಂದರೆ ಅವ್ರಿಗೆ ಮಕ್ಕಳ ಮೇಲೆ ಹಿಡಿತಾನೆ ಇರೋದಿಲ್ಲ. ಅವ್ರ ಮಕ್ಕಳು ಹೇಳಿದಾಗ ಇವರು ಡಿಸಿಷನ್ಸ್ ತೊಗೊತಾರೆ. ಮಕ್ಕಳು ತುಂಬ ಅಗ್ರೆಸಿವ್, ತುಂಬ ಇಂಟೆಲಿಜೆಂಟ್ ಇರ್ತಾರೆ. ಸೊ ಅವರು ಪೇರೆಂಟ್ಸ್ ಕಂಟ್ರೋಲ್ಗೆ ಸಿಗೋದೇ ಇಲ್ಲ. ಪೇರೆಂಟ್ಸ್ ಅವ್ರನ್ನ ಹಿಡಿತಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಈ 3ರಲ್ಲಿ ಯಾವ ಗುಂಪಿಗೆ ಸೇರ್ಕೋತೀರಾ ಅನ್ನೋದು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ 2 ಥರ ಪೋಷಕರಿಗೂ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ಫಸ್ಟು ವೆರಿ ಅಗ್ರೆಸಿವ್ ಪೇರೆಂಟ್ಸ್ಗೆ, ಎರಡನೇದು ಮಕ್ಕಳು ಅವರ ಹಿಡಿತಕ್ಕೆ ಸಿಗ್ತಿಲ್ಲ ಅನ್ನೋ ಪೇರೆಂಟ್ಸ್ಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ನೋಡ್ಕೊಳ್ಳಿ. ಮಕ್ಕಳ ಮನಸ್ಸು ಹೇಗಿರುತ್ತಂದರೆ ನೀರಿದ್ದಾಗೆ ಇರುತ್ತಂತೆ. ನಾವು ಯಾವ ಆಕಾರಕ್ಕೆ ಅದನ್ನು ತುಂಬ್ತೀವೋ ಅದರಲ್ಲಿ ಆ ಥರ ತುಂಬಿಕೊಂಡಿರುತ್ತೆ. ಇಲ್ಲ ಅಂದರೆ ನೀರು ಹರಿದಂತೆ ಅದರ ಪಾಡಿಗೆ ಅದು ಹೋಗಿ ವೇಸ್ಟ್ ಆಗುತ್ತೆ. ಮಕ್ಕಳು ಅವರ ಪೂರ್ಣ ಬೆಳವಣಿಗೆಗೆ ಅವರ ಸುತ್ತಮುತ್ತಲ ಮತ್ತು ನಮ್ಮ ಕುಟುಂಬ ಪರಿಸರವೇ ಕಾರಣವಾಗುತ್ತೆ. ಮಕ್ಕಳ ಮನಸ್ಸು ಮುಗ್ಧತೆಯಿಂದ ತುಂಬಿರುತ್ತೆ. ಆದರೆ ಈ ಮುಗ್ಧತೆ ಇಂದಿನ ಕಾಲಕ್ಕೆ ಎಷ್ಟೋ ಮಕ್ಕಳಲ್ಲಿ ಮಾಯವಾಗಿ ಹೋಗ್ತಿದೆ. ಯಾಕಂದರೆ ಬದಲಾಗುತ್ತಿರುವ ಈ ಆಧುನಿಕ ಜಗತ್ತು ಮಕ್ಕಳನ್ನು ಬೇಗ ಮಾರಿ ಹೋಗುವಂತೆ ಮಾಡುತ್ತಿದೆ. ನಾವು ನಮ್ಮ ಮಕ್ಕಳನ್ನು ಮುಗ್ಧರಾಗಿ ಬೆಳೆಸೋಣ, ಆದರೆ ಮದ್ದರನಾಗಿ ಮಾಡಬೇಡಿ. ಮುಗ್ಧರಾಗಿ ಪ್ರೀತಿಯಿಂದ ಬೆಳೆಸಲು ಹೇಗೆ ಸಹಾಯವಾಗುತ್ತೆ ಅಂತ ನೋಡೋಣ. ಮಕ್ಕಳ ಬೆಳವಣಿಗೆಗೆ ಮುಖ್ಯವಾಗಿ ಕುಟುಂಬ, ಸುತ್ತಮುತ್ತಲಿನ ವಾತಾವರಣ ಪ್ರಭಾವ ಬೀರುತ್ತದೆ. ಮೊದಲು ತಂದೆ ತಾಯಿ ಹಾಗೂ ಒಡಹುಟ್ಟಿದವರು ಮನೆಯ ನಡವಳಿಕೆ ಮಗುವಿನ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಇದು ಎಲ್ಲರಿಗೂ ಗೊತ್ತಿದೆ ಮತ್ತು ಸಾಕಷ್ಟು ಉದಾಹರಣೆ. ನಾವು ನಮ್ಮ ಮನೆಯಲ್ಲಿ ಪೇರೆಂಟಿಂಗ್ ರೂಲ್ಸ್ ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ಪೇರೆಂಟಿಂಗ್ ರೂಲ್ಸ್ ಅಂದರೆ ಗುಡ್ ವ್ಯಾಲ್ಯೂಸ್ ಅಂದರೆ ಯಾವ ಥರ ಅಂದರೆ ಎಲ್ಲರನ್ನೂ ಗೌರವಿಸಬೇಕಾಗತ್ತೆ. ಯಾಕಂದರೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಎಲ್ಲರನ್ನೂ ಗೌರವದಿಂದ ಮಾತಾಡಿಸೋದು ನಾವು ಮಕ್ಕಳಿಗೆ ಚಿಕ್ಕಂದಿನಿಂದನೇ ಅಭ್ಯಾಸ ಮಾಡಬೇಕಾಗತ್ತೆ. ಸೆಕೆಂಡ್ ರೂಲ್ ಬಂದು, ನೀವು ಮಕ್ಕಳನ್ನ ನೀನು ಓದು, ನೀನೇ ಮಾಡು, ನೀನು ಕೂತ್ಕೊ, ಟಿ ವಿ ನೋಡಬೇಡ ಅದನ್ನು ಹೇಳೋದಕ್ಕಿಂತ ಜೊತೇಲಿ ಕೂತ್ಕೊಂಡು ನಾವು ಮಾಡೋಣ, ಈಗ ಓದೋಣ, ನಾವಿಬ್ಬರು ಕೂತ್ಕೊಂಡು ಓದೋಣ, ಡಿಸ್ಕಸ್ ಮಾಡೋಣ ಅಂತ ಹೇಳ್ಬೋದು. ಮತ್ತು ಯಾರಿಗಾದ್ರೂ ಹಿರಿಯರಿಗೆ ಗೌರವ ಕೊಡಬೇಕಾದ್ರೆ ಅದು ನಿಮ್ಮನ್ನು ನೋಡಿ ಕಲಿಯುತ್ತೆ. ಸೊ ನಾವು ಗೌರವ ಕೊಟ್ಟರೆ ನಮ್ಮನ್ನು ನೋಡಿ ಕಲಿತಾರೆ. ಅವರೇನಾದ್ರು ತಪ್ಪು ಮಾಡಿದ್ರೆ ನೋಡು ನಾನು ಆ ಥರ ಮಾಡ್ತಿಲ್ಲ, ನಾನು ಈ ಥರ ಮಾತಾಡ್ತಾ ಇದ್ದೀನಿ, ನೀನು ಆ ಥರನೇ ಮಾತಾಡು ಅಂತ ತೋರಿಸಿ ಹೇಳ್ಬೋದು. ಅದು ಸೆಕೆಂಡ್ ರೂಲ್ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ಪೋಷಕರಾಗಿ ನಮ್ಮ ಮಕ್ಕಳು ನಮ್ಮನ್ನು ಏನು ಕೇಳ್ತಾರೋ ಅದನ್ನೆಲ್ಲ ಕೊಟ್ಬಿಡ್ಬೇಕು ಅಂತ ಅನಿಸುತ್ತೆ. ಎಷ್ಟೇ ಕಷ್ಟ ಆಗಲಿ ಅವ್ರಿಗೋಸ್ಕರ ಮಾಡೋಣ ಅನಿಸುತ್ತೆ. ಆದ್ದರಿಂದ ಈಗ ಮಳೆ ಬರ್ತಾ ಇದೆ, ನಂಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳುತ್ತೆ. ಆಗ ನಾವು ಏನು ಹೇಳಬೇಕು? ತಗೋ ಅಂತೀರಾ? ಇಲ್ಲ, ನೋ. ಇದನ್ನೇ ನಾನು ಹೇಳಕ್ಕೆ ಬರ್ತಿರೋದು. ಯಾವುದೊಂದು ಕೊಡಿಸ್ಬೇಕಾದ್ರೂ ಲಿಮಿಟ್ ಆಗಿರಬೇಕು. ಅವ್ರು ಕೇಳಿದ್ರನ್ನೆಲ್ಲ ಕೊಡಿಸ್ಬಾರ್ದು. ಅದು ಅವ್ರಿಗೆ ಯೂಸ್ ಆದರೆ, ನೆಸೆಸಿಟಿ ಆದರೆ ಮಾತ್ರ ಕೊಡಿಸ್ಬೇಕು. ಅನ್ನೆಸೆಸರಿ ಥಿಂಗ್ಸ್ಗೆಲ್ಲ ದುಡ್ಡು ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ನಾನು ತೋರಿಸ್ತೀನಿ. ನೋ ಅಂತ ಖಡಾಖಂಡಿತವಾಗಿ ಹೇಳಿದ್ರೆ ಅವರು ಅಕ್ಸೆಪ್ಟ್ ಮಾಡೋ ಥರ ಇರಬೇಕು. ಈ 3 ನಾವು ಪೇರೆಂಟಿಂಗ್ ರೂಲ್ಸ್ ಮನೆಯಲ್ಲಿ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಒಂದು ಸಂಸ್ಕೃತ ಶ್ಲೋಕ ಹೀಗೆ ಹೇಳುತ್ತೆ: ಪಂಚವರ್ಷ ಲಾಲಯೇತ್, ದಶವರ್ಷ ತಾಲಯೇತ್, ಷೋಡಶ ಮಿತ್ರ ಏಜ್ ಅಂತ. ಅಂದರೆ 5 ವರ್ಷದ ಒಳಗೆ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಪ್ರೀತಿ ಆಗುತ್ತೋ ಅಷ್ಟು ಪ್ರೀತಿ, ಅಕ್ಕರೆ, ವಾತ್ಸಲ್ಯದಿಂದ ನೋಡ್ಕೋಬೇಕಾಗತ್ತೆ. ಅದೇ 10 ವರ್ಷ ಆದಮೇಲೆ ಅವ್ರಿಗೆ ನಾವು ಸ್ವಲ್ಪ ತಿಳುವಳಿಕೆ ಹೇಳ್ಕೊಡ್ಬೇಕಾಗತ್ತೆ. ಮೆಂಟಲಿ, ಫಿಸಿಕಲಿ ಹೇಗೆ ಇರಬೇಕು, ಕಷ್ಟ ಸುಖ ಅಂದರೆ ಏನು,
ಮತ್ತು ಟೈಮ್ ಬೆನಿಫಿಟ್ಸ್ ಹೇಳ್ಕೊಡ್ಬೇಕು. ಅವರ ಮುಂದಿನ ಭವಿಷ್ಯದ ಬಗ್ಗೆ ಹೀಗೆ ಆಲೋಚನೆಗಳನ್ನು ತುಂಬಬೇಕು. ಅವರು ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಓದಬೇಕು, ಹೇಗೆ ಸಮಾಜದಲ್ಲಿ ನಾವು ಬೆರಿಬೇಕು ಅನ್ನೋದನ್ನೆಲ್ಲ ಈ 10ರಿಂದ 15 ವರ್ಷದ ಒಳಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಇದು ಕ್ರೂಷಿಯಲ್ ಏಜ್ ಅಂತ ಹೇಳ್ಬೋದು. ಮತ್ತು 16 ವರ್ಷಕ್ಕೆ ಬಿದ್ದಾಗ ನಾವು ಅವರನ್ನು ನಮ್ಮ ಸ್ನೇಹಿತರಂತೆ ನೋಡ್ಕೋಬೇಕಾಗತ್ತೆ. ಅವ್ರನ್ನ ಬೈಯೋದಾಗಲಿ ಗದರೋದಾಗಲಿ ಏನೂ ಮಾಡಬಾರ್ದು. ಹೊರಗಡೆ ಹೇಗೆ ಅವ್ರ ಮಿತ್ರರಲ್ಲಿ ಏನೆಲ್ಲ ಹಂಚ್ಕೊಳ್ಬಹುದು ಅದನ್ನೆಲ್ಲ ನಮ್ಮ ಹತ್ರನೂ ತಂದೆ ತಾಯಿಗಳ ಹತ್ರ ಹಂಚ್ಕೊಳ್ಳೋ ಥರ ನಾವು ಅವರನ್ನು ಬೆಳೆಸಬೇಕು ಅಂತ ಒಂದು ಸಂಸ್ಕೃತ ಶ್ಲೋಕದಲ್ಲಿ ಹೇಳ್ತಾರೆ. ಇದನ್ನು ನಾವು ಪಾಲಿಸ್ಬೇಕು. ತುಂಬ ಒಳ್ಳೆಯ ಕೂಡ ಇದು. ಈಗ ಕಮಿಂಗ್ ಬ್ಯಾಕ್ ಟು ದ ಮೇನ್ ಪಾಯಿಂಟ್, ಮೊದಲಿಗೆ ನಾನು ಹೇಳಿದ್ನಲ್ಲ, ಅಥಾರಿಟಿ ಹೇಗೆ ನಮ್ಮ ಮಕ್ಕಳ ಮೇಲೆ ನಾವು ಇಂಪೋಸ್ ಮಾಡ್ಬೋದು. ಇದು ಬಿಗ್ ಕ್ರೂಷಿಯಲ್ ಡಿಸಿಷನ್. ಪೇರೆಂಟಿಂಗ್ ಅಡ್ವೈಸ್ ಹೇಗೆ ನಾವು ನಮ್ಮ ಮಕ್ಕಳ ಮೇಲೆ ಇಂಪೋಸ್ ಮಾಡ್ಬೋದು, ಮೀಡಿಯಮ್ ಸ್ಟೇಜ್ಗೆ ನಾವು ಹೇಗೆ ತರ್ಬೋದು ಅಂತ ನಾನು ಕೆಲವು ಪಾಯಿಂಟ್ಸ್ನಲ್ಲಿ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಸಮಾಧಾನ ಮತ್ತು ದೃಢತ್ವ. ಇದು ಫಸ್ಟ್ ಪಾಯಿಂಟ್. ನಾವು ನಮ್ಮ ಮಕ್ಕಳಿಗೆ ಏನಾದರೂ ಹೇಳಬೇಕಾದ್ರೆ ಸಮಾನದಿಂದ ಮತ್ತು ಅಷ್ಟೇ ಗಟ್ಟಿ ದೃಢತ್ವದಿಂದ ಹೇಳಬೇಕಾಗತ್ತೆ. ಈಗ ಎಕ್ಸಾಂಪಲ್ಗೆ ಏನಂದರೆ, ರಾತ್ರಿ 10 ಗಂಟೆ ಆದಮೇಲೆ ನೀನು TV ನೋಡಬಾರ್ದು ಅಂತ ಹೇಳಬೇಕಾಗತ್ತೆ. ಆಬ್ವಿಯಸ್ಲಿ ನಾವು ನೋಡಬಾರ್ದು ಅಂತ ಹೇಳಿದ ತಕ್ಷಣ ಮಕ್ಕಳು ಯಾಕೆ ನೋಡಬಾರ್ದು ಅಂತ ಕೇಳ್ತಾರೆ. ಅದಕ್ಕೆ ನಾವು ಕಾರಣಗಳು ಅವ್ರಿಗೆ ಮನ ಮುಟ್ಟುವ ಹಾಗೆ ಹೇಳಬೇಕಾಗತ್ತೆ. ಏನಂದರೆ, ನಿನಗೆ ನಿದ್ರೆ ಡಿಸ್ಟರ್ಬ್ ಆಗುತ್ತೆ, ಮತ್ತು ಕಣ್ಣೆಲ್ಲ ಕೆಂಪಾಗುತ್ತೆ, TV ನೋಡೋದ್ರಿಂದ ಯಾವಾಗಲೂ ಕಣ್ಣು ಉರಿ ಆಗುತ್ತೆ, ಅದು ನಿನ್ನ ಕಣ್ಣಿಗೆ ತೊಂದರೆ ಆಗುತ್ತೆ ಅಂತ ರೀಸನಬಲ್ ಅವರು ಅರ್ಥ ಮಾಡ್ಕೊಳ್ಳೋ ರೀಸನ್ಸ್ ನಾವು ಕೊಟ್ಟರೆ ಮಕ್ಕಳು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ಅದು ಮತ್ತು ಅವರು ತಿರುಗಿ ಯಾವ ಮಾತನ್ನು ಹೇಳೋದಿಲ್ಲ, ನಮ್ಮ ಮಾತನ್ನು ಕೇಳ್ತಾರೆ. ನಮ್ಮ ತಂದೆ ತಾಯಿ ಹೇಳ್ತಿರೋದು ನಮ್ಮ ಒಳ್ಳೆಯದಕ್ಕೆ ಅಲ್ವಾ, ಸೊ ಆಯಿತು ಅಂತ ಸಮಾಧಾನವಾಗಿ ನಮ್ಮ ಮಾತು ಕೇಳ್ತಾರೆ. ಇದು ಫಸ್ಟ್ ಒನ್. ನೀವು ಯಾವತ್ತೂ ಫೋರ್ಸ್ಫುಲ್ಲಾಗಿ ಮಾಡೋಕ್ಕೆ ಹೋಗಬಾರ್ದು. ಈಗ ಸೆಕೆಂಡ್ ಪಾಯಿಂಟ್ ಬಂದು, ನಾವು ಒಂದು ಡಿಸಿಷನ್ ತೊಗೊಂಡಿದ್ದೀನಿ, ಈ ಥರ ನೀನು ನಡ್ಕೋಬೇಕು, ಇದೇ ನೀನು ಮಾಡಬೇಕು ಅಂತ ಹೇಳಿದಾಗ ಅವರು ಖಂಡಿತವಾಗಿ ಒಪ್ಕೊಳ್ಳೋದಿಲ್ಲ. ಅವರು ಫೈಟ್ ಬ್ಯಾಕ್ ಮಾಡ್ತಾರೆ. ಯಾಕಂದರೆ ನಾವು ಹೇಳಿರೋ ಡಿಸಿಷನ್ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದು ಕೇಳಿದ ತಕ್ಷಣವೇ ಅವ್ರಿಗೆ ತಲೆಯಲ್ಲಿ ಕುದಿಯೋಕ್ಕೆ ಶುರು ಆಗಿಬಿಡುತ್ತೆ. ಆಗ ಅವರು ನಮ್ಮನ್ನು ಸ್ವಲ್ಪ ನಿಂದಿಸ್ತಾರೆ, ಬೈತಾರೆ, ಇಲ್ಲ ನಮ್ಮ ಮಾತು ಕೇಳ್ದಿರನೂ ಹೋಗ್ಬೋದು, ನಮ್ಗೆ ಹರ್ಟ್ ಆಗೋ ಥರ ಮಾತುಗಳು ಆಡ್ತಾರೆ. ಆಗ ನಾವು ಏನು ಮಾಡಬೇಕು? ನೀವು ಸಮಾನದಿಂದ ಮತ್ತು ದೃಢತ್ವದಿಂದ ಅವರ ನೇರ ಕಣ್ಣಲ್ಲಿ ನೋಡಿ. ಅದು ಹೇಗಿರಬೇಕಂದ್ರೆ, ನೀನು ಈ ಥರ ವರ್ತಿಸ್ತಾ ಇರೋದ್ರಿಂದ ಅದು ನನ್ನಲ್ಲಿ ಏನು ಬದಲಾವಣೆಯೂ ತರೋದಿಲ್ಲ, ನಾನು ಹೇಳಿದ್ದೇ ನೀನು ಮಾಡಬೇಕು ಅಂತ ದೃಢತ್ವವಾಗಿ ನಿಂತ್ಕೊಳ್ಳಿ. ಸ್ವಲ್ಪ ಅವರ ಜೊತೆ ವಾದ ಮಾಡಿ, ಇಲ್ಲ ನಾನು ಹೇಳೋದೇ ನೀನು ಮಾಡಬೇಕು, ನಾನು ಹೇಳೋದು ನಿನ್ನ ಒಳ್ಳೆಯದಕ್ಕೆ, ನಮಗೆ ಗೊತ್ತು ಅಂತ ಹೇಳಿ. ಅವ್ರಿಗೂ ಯೋಚನೆ ಮಾಡೋಕ್ಕೂ ಟೈಮ್ ಕೊಡಿ. ನೀವು ಸಮಾಧಾನವಾಗೇ ಇರಿ, ಅಗ್ರೆಸಿವ್ ಆಗೋಕ್ಕೆ ಹೋಗಬೇಡಿ. ಆಗ ಅವರೇ ಸ್ವಲ್ಪ ಯೋಚನೆ ಮಾಡಿ ಸಮಾಧಾನಕ್ಕೆ ಬಂದು ಹೌದು ಅಂತ ಅಕ್ಸೆಪ್ಟ್ ಮಾಡ್ಕೋತಾರೆ. ಮಕ್ಕಳು ಸರಿ ಬಿಡಿ, ನೀವು ಹೇಳಿದ್ದೇ ನಡೀಲಿ ಅಂತ ಕೋಪ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸ್ವಲ್ಪ ಅವರು ಮಾತಾಡ್ದೇನೂ ಇರ್ಬೋದು. ನೀವೇನೂ ಮಾಡಬೇಡಿ, ನೀವು ಸಮಾಧಾನವಾಗಿ ನಿಮ್ಮಷ್ಟಕ್ಕೆ ನೀವೇ ಇರಿ. ಯಾಕಂದರೆ ನಿಮ್ಮ ಡಿಸಿಷನ್ ತುಂಬ ಇಂಪಾರ್ಟೆಂಟ್. ಅವರು ನಿಮ್ಮ ಕೈಯಲ್ಲಿರುವ ಮಕ್ಕಳು, ಸೊ ನಿಮ್ಮ ಹತ್ರ ಬಂದೇ ಬರ್ತಾರೆ. ನೀವು ಜಾಸ್ತಿ ಅಗ್ರೆಸಿವ್ ಆಗೋಕ್ಕೆ ಹೋಗಬೇಡಿ. ತಕ್ಷಣಕ್ಕೆ ನಿಮ್ಮ ಮಾತು ಕೇಳದೆ ಹೋದ್ರೂ ನಿಮ್ಮ ಹತ್ರ ಬಂದೇ ಬರ್ತಾರೆ. ಸೊ ಆ ಸಿಚುವೇಶನ್ ನಿಮ್ಮ ಕಂಟ್ರೋಲ್ ಆಗದೆ ಇರೋ ಹಾಗೆ ನೀವೇ ಹ್ಯಾಂಡಲ್ ಮಾಡಬೇಕು ಪೇರೆಂಟ್ಸ್. ಮೂರನೇದು ಬಂದು, ನಿಮ್ಮ ಡಿಸಿಷನ್ ನೀವು ಯಾವ ಕಾರಣಕ್ಕೂ ಬದಲಾಯಿಸ್ಕೋಬಾರ್ದು. ಅವರು ಸಮಾಧಾನದಿಂದ ಬಂದು, ಇಲ್ಲ ನನಗೆ ಈ ಡಿಸಿಷನ್ ಇಷ್ಟ ಆಗ್ತಾಯಿಲ್ಲ, ಈ ಥರ ಆಗ್ತಾಯಿದೆ ನನಗೆ ಅಂತ ಬಂದು ಸಮಾಧಾನವಾಗಿ ಕೇಳೋವರೆಗೂ ನೀವು ಬದಲಾಯಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಪವರ್ ಓವರ್ ದೆಮ್, ನಿಮ್ಮ ಹಿಡಿತ ಅವ್ರ ಮೇಲೆ ಇರಬೇಕು. ನೀವು ಸಡನ್ನಾಗಿ ಬದಲಾಯಿಸ್ಕೊಂಬಿಟ್ರೆ, ನಮ್ಮಪ್ಪ ಅವ್ರು ನಾವು ಏನು ಹೇಳಿದ್ರು ನಮ್ಮ ಥರ ಕೇಳಿಬಿಡ್ತಾರೆ, ಸೊ ನಾನೇ ಡಿಸಿಷನ್ ತೊಗೊಳ್ಳೋದು ಅಂತ ಅವ್ರ ಮನಸ್ಸಲ್ಲಿ ಕೂತ್ಬಿಡುತ್ತೆ. ನಿಮಗೆ ಗೊತ್ತು, ಮಕ್ಕಳು ಏನು ಬೇಕಾದ್ರೂ ಅವ್ರು ನಿಮ್ಮ ಹತ್ರ ಬರಲೇಬೇಕು ಅನ್ನೋದು ಗೊತ್ತು. ದೊಡ್ಡದಾಗಲಿ ಚಿಕ್ಕದಾಗಲಿ ನಿಮ್ಮ ಡಿಸಿಷನ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಇದು ನಿಮಗೆ ಗೊತ್ತಿರೋದ್ರಿಂದ ನೀವು ಅವ್ರ ಮೇಲೆ ಕೋಪ ಪಡೋ ಅವಶ್ಯಕತೆಯೇ ಇಲ್ಲ, ಅಗ್ರೆಸಿವ್ ಆಗೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮಾತು ಕೇಳಲಿಲ್ಲ ಅಂತ ಅವ್ರನ್ನ ಬೈಯೋದು, ಹೊಡೆಯೋದು, ನಿಮ್ಮ ಡಿಸಿಷನ್ಗೆ ಒಪ್ಪಿಗೆ ತೊಗೊಳ್ಳಿಲ್ಲ ಅಂತ ಕಿರ್ಚಾಡೋದೆಲ್ಲ ಅವಶ್ಯಕತೆಯೂ ಇಲ್ಲ. ಸಮಾಧಾನವಾಗಿ ಅವರ ಮಾತನ್ನು ಕೇಳಿ, ಮತ್ತು ಅವ್ರಿಗೆ ನೀವು ಏನೇನು ಹೇಳ್ಬೇಕಂತೀರೋ ಎಲ್ಲ ತಿಳಿಸ್ಕೊಳ್ಳಿ. ಅವರು ಅರ್ಥ ಮಾಡ್ಕೋತಾರೆ.
ಸಿಚುವೇಶನ್ನ ನೀವು ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ಬಿಡಬೇಡಿ. ಮಕ್ಕಳು ಏನು ಬೇಕೋ ಕೊಡೋದು ತಂದೆ ತಾಯಿಯವರು ಎಲ್ಲರ ಹಕ್ಕು. ಅದು ಕೊಡಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷಿಸ್ತಾರೆ. ನಾನು ಕೊಡಬೇಡಿ ಅಂತ ಏನು ಹೇಳ್ತಿಲ್ಲ. ಅದು ಈಸಿಯಾಗಿ ಅವ್ರಿಗೆ ಸಿಗಬಾರ್ದು. ಈಸಿಯಾಗಿ ಸಿಕ್ಕಿದ್ರೆ ಅವ್ರಿಗೆ ಬೆಲೆ ಗೊತ್ತಾಗೋದಿಲ್ಲ. ಓಹ್, ನಮ್ಮಪ್ಪ ನಾನು ಏನು ಕೇಳಿದ್ರು ಒಪ್ಕೊಬಿಡ್ತಾರೆ, ನಾನು ಏನು ಮಾಡಿದ್ರು ಅವರು ನನ್ನ ಬೈಯೋದಿಲ್ಲ, ಇದು ಮಾಡೋದಿಲ್ಲ ಅಂತ ಅವ್ರು ತಿಳ್ಕೊಂಬಿಡ್ತಾರೆ. ಆಗ ಅವ್ರು ನಿಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ. ಯಾವ ಟೈಮ್ಗೆ ಏನು ಬೇಕು, ಏನು ಕೊಡಬೇಕು ಅನ್ನೋದು ಪೇರೆಂಟ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ದರಿಂದ ನೀವೇ ಡಿಸಿಷನ್ ತೊಗೊಳ್ಳಿ. ಅವ್ರಿಗೆ ಯಾವ ಕಾಲಕ್ಕೆ ಏನು ಬೇಕು ಅನ್ನೋದನ್ನ ನೀವೇ ಕೊಡಿ. ಮತ್ತು 4ನೇ ಪಾಯಿಂಟು, ಅವರು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋ ಬಿಹೇವಿಯರ್ನ ಅಭ್ಯಾಸ ಮಾಡಬೇಕು. ಅವರು ನಿಮ್ಮ ಹತ್ರ ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರೆ, ಈ ಡಿಸಿಷನಲ್ಲಿ ನೀವು ಅವ್ರ ಮೇಲೆ ಕಿರ್ಚಾಡೋದಿರಲ್ಲ, ಬೈದಿರಲ್ಲ, ಹೊಡಿಯೋಕ್ಕೆ ಪ್ರಯತ್ನ ಪಟ್ಟಿರಲ್ಲ. ನೀವೇನು ಮಾಡಿದ್ದೀರ, ಸುಮ್ಮನೆ ಕಾಮಾಗಿ ನಿಮ್ಮ ಡಿಸಿಷನ್ ಮೇಲೆ ನೀವು ನಿಂತ್ಕೊಂಡಿರ್ತೀರ. ಅವ್ರು ಅಗ್ರೆಸಿವ್, ಅವ್ರಿಗಿಷ್ಟ ಆಗದೇ ಇರೋ ಕಾರಣ ಅವ್ರು ಅಗ್ರೆಸಿವ್ ನಿಮಗೆ ತೋರಿಸಿರ್ತಾರೆ. ಇದ್ರ ಕಾರಣದಿಂದ ಅವರು ನಿಮಗೆ ಅಪಾಲಜೈಸ್ ಮಾಡಬೇಕು. ಆ ಬಿಹೇವಿಯರ್ನ ನೀವು ತೋರಿಸಿ, ಎಕ್ಸ್ಪೆಕ್ಟ್ ಮಾಡಿ, ಅವರು ಹೇಳೋವರೆಗೂ ಬಿಡಬಾರ್ದು. ಆ ಟೈಮಲ್ಲಿ ಅವರು ಅಪಾಲಜೈಸ್ ಮಾಡದೆ ಆಗಲೇ ಹೋಗ್ಬಿಡ್ಬೋದು. ಸೊ ಪರವಾಗಿಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಟೈಮ್ ಅವ್ರು ನಿಮ್ಮ ಹತ್ರ ಬಂದಾಗ ನೀವು ಅಪಾಲಜೈಸ್ ಕೇಳದೆ ಯಾವ ಕೆಲಸನೂ ಎಕ್ಸ್ಪೆಕ್ಟ್ ಮಾಡಬೇಡಿ, ಅವ್ರಿಗೋಸ್ಕರ ಮಾಡಬೇಡಿ. ಆಗ ಅವರು ಅಪಾಲಜೈಸ್ ಕೇಳಿದಾಗ ಆ ಕ್ಷಣವೇ ನೀವು ಮರ್ತುಬಿಡಿ. ಆಗ್ಲಿಂದ ಹಿಂದೆ ಏನು ನಡೆದಿದೆ, ಹಿಂಗೆಲ್ಲ ಮಾಡಿದೆ ಅನ್ನೋದು ಎಲ್ಲ ಹೇಳೋದು ಬೇಕಾಗಿಲ್ಲ. ಆಗ್ಲಿಂದ ನೀವು ನಿಮ್ಮ ಪ್ರೀತಿನ, ನಿಮ್ಮ ವಾತ್ಸಲ್ಯನ ಮಕ್ಕಳಿಗೆ ತೋರಿಸ್ಬೋದು. ಮತ್ತು 5ನೇ ಪಾಯಿಂಟು, ಇನ್ನೂ ಅವರು ನಿಮ್ಮ ಡಿಸಿಷನ್ಗೆ ಬೆಲೆ ಕೊಡ್ತಿಲ್ಲ, ನಿಮ್ಮನ್ನ ಡಿಸ್ರೆಸ್ಪೆಕ್ಟಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಅವ್ರಿಗೆ ಸ್ವಲ್ಪ ಪನಿಷ್ಮೆಂಟ್ ಕೊಡಬೇಕಾಗತ್ತೆ. ಪನಿಷ್ಮೆಂಟ್ ಅಂದ ತಕ್ಷಣ ಹೊಡೆಯೋದು ಬಡಿಯೋದು ಅಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆಗಿರುತ್ತೋ ಅದಿಲ್ಲ. ಇವತ್ತು ನನ್ನ ಮಾತು ಕೇಳ್ತಿಲ್ಲ ಅಲ್ಲ, ನೀನು ನೆಕ್ಸ್ಟ್ ಟೈಮ್ ನಿನ್ಗೆ ಐಸ್ ಕೊಡಿಸಲ್ಲ, ಪಾರ್ಕಿಗೆ ಕರ್ಕೊಂಡೋಗೋದಿಲ್ಲ, ನಿನ್ನ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಬಿಡೋದಿಲ್ಲ. ಇವೆಲ್ಲ ತುಂಬ ಕ್ಷಣಿಕಕ್ಕೆ ಪನಿಷ್ಮೆಂಟ್ ಆಗಿರಬೇಕು. ಹೊಡೆಯೋದು ಬಡಿಯೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಮಾತಲ್ಲೇ ಅವ್ರನ್ನ ಗದರಿಸಿ ಅವರಲ್ಲಿ ಭಯ ಹುಟ್ಟಬೇಕು ಅಷ್ಟೆ. ಮತ್ತು ಲಾಸ್ಟು 6th ಡಿಸಿಷನ್ ಏನಂದರೆ, ನೀವು ಅವರ ಡಿಸಿಷನ್ಗೆ ಕೂಡ ಬೆಲೆ ಕೊಡಬೇಕಾಗತ್ತೆ. ಯಾವಾಗಲೂ ಇಲ್ಲ ನಂದೇ ನಡಿಬೇಕು, ನಂದೇ ಮಾಡಬೇಕು, ನೀನು ನಂದೇ ಕೇಳಬೇಕು, ಇಲ್ಲ ನೀನು ಕೈ ಮೀರಿ ಹೋಗ್ತೀಯಾ ಅನ್ನೋದಕ್ಕಿಂತ ಅವರು ಏನು ಹೇಳ್ತಾ ಇದ್ದಾರೆ, ಅವರ ಆಸೆಗಳು, ಅವ್ರ ಡಿಸಿಷನ್ ಎಲ್ಲಿ ಹೋಗಬೇಕು. ಈಗ ಸ್ಕೂಲಿಂದ ಒಂದು ಟ್ರಿಪ್ ಹೋಗ್ಬೇಕಾ, ಕಳಿಸ್ಕೊಡಿ. ಅವ್ರ ಮೇಲೆ ನಂಬಿಕೆ ಇರಲಿ, ಪಾಸಿಟಿವಿಟಿ ಇರಲಿ. ಅವರ ಡಿಸಿಷನ್ಗೂ ನೀವು ಬೆಲೆ ಕೊಡಬೇಕಾಗತ್ತೆ. ಅವರ ಇಷ್ಟಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಅವರು ನಿಮ್ಮ ಮಕ್ಕಳಲ್ವಾ. ಸೊ ಅವರು ಸುಖ ಸಂತೋಷಗಳನ್ನು ನೀವು ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಸೊ ಇವೆರಡು ಅಗ್ರೆಸಿವ್ ಪೇರೆಂಟ್ಸ್ ಮತ್ತು ಮಕ್ಕಳು ನಿಮ್ಮ ಹಿಡಿತಕ್ಕೆ ಸಿಗ್ತಾನೆ ಇಲ್ಲ ಅನ್ನೋ ಪೇರೆಂಟ್ಸು, ಇವೆರಡು 6 ರೂಲ್ಸ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿದ್ರೆ ಅಗ್ರೆಸಿವ್ ಆಗಿರೋರು ತುಂಬ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಮಕ್ಕಳು ಹಿಡಿತಕ್ಕೆ ಸಿಗ್ತಾ ಇಲ್ಲ ಅನ್ನೋರು ನಿಮ್ಮ ಮಕ್ಕಳನ್ನ ಸ್ವಲ್ಪ ಆದರೂ ಹಿಡಿತಕ್ಕೆ ನಿಮ್ಗೆ ಸಿಗ್ತಾರೆ. ಆಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ. ಪೇರೆಂಟ್ಸ್ ಮತ್ತು ಮಕ್ಕಳ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪ್ರೂವ್ ಆಗುತ್ತೆ. ಅಗ್ರೆಸಿವ್ ಪೇರೆಂಟ್ಸ್ ಇದ್ದರೆ, ನಮ್ಮ ತಂದೆ ನಮ್ಮ ತಾಯಿ ಎಷ್ಟು ಬದಲಾಗಿದ್ದಾರೆ, ನನಗೇನೆಲ್ಲ ಕೊಡಿಸ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಮತ್ತು ಕಂಟ್ರೋಲ್ಗೆ ಸಿಗದೇ ಇರೋ ಮಕ್ಕಳು, ಇಲ್ಲ ನನ್ನ ತಂದೆ ತಾಯಿನ ನಾನು ಓವರ್ ರೂಲ್ ಮಾಡೋಕ್ಕಾಗೋದಿಲ್ಲ, ಅವ್ರ ಒಪ್ಪಿಗೆ ನನಗೆ ತುಂಬ ಮುಖ್ಯ ಅನ್ನೋದು ತಿಳ್ಕೊತಾರೆ. ನಾನು ಏನು ಬೇಕಾದರೂ ನಮ್ಮ ತಂದೆ ತಾಯಿನ ರಿಕ್ವೆಸ್ಟ್ ಮಾಡಬೇಕು, ಆರ್ಡ್ರ್ ಮಾಡಬಾರ್ದು ಅನ್ನೋದನ್ನು ಮಕ್ಕಳು ಕಲ್ತ್ಕೋತಾರೆ. ಈ ವಿಡಿಯೋ ಸಮ್ಮರಿ ಏನಂದರೆ, ಮಕ್ಕಳು ನಿಮ್ಮ ಮಕ್ಕಳಲ್ವಾ. ಸೊ ನಿಮಗೆ ಬೇಕಾದಾಗೆ ಬದಲಾಯಿಸ್ಕೊಳ್ಳಿ, ಅವ್ರಿಗೆ ಬೇಕಾದಾಗೂ ನೀವು ಬದಲಾಗಿ. ಅವರು ಮಾಡ್ತಿರೋ ಸಿಚುವೇಷನಲ್ಲಿ ಏನು ಮಾಡ್ತಿದ್ದಾರೆ, ಆ ಸಿಚುವೇಷನಲ್ಲಿ ನೀವಿದ್ದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಾಯಿದ್ರಿ ಅನ್ನೋದನ್ನು ನೀವು ಯೋಚನೆ ಮಾಡಿ ಆ ಡಿಸಿಷನ್ ತೊಗೊಳ್ಳಿ. ಈಗ ಸಡನ್ನಾಗಿ ಏನೋ ತಪ್ಪು ಮಾಡಿದ್ರು ಅಂತ ಹೊಡೆದು ಬಿಡೋದಲ್ಲ. ಆ ಸಿಚುವೇಷನಲ್ಲಿ ನೀನಿದ್ದಿದ್ರೆ ನಿಮ್ಮ ಅಪ್ಪ ಅಮ್ಮ ಹೇಗೆ ನಡ್ಕೋಬೇಕು ನಿಮ್ಮ ಜೊತೆ ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ಅದನ್ನು ನೀವು ಯೋಚನೆ ಮಾಡಿ ಆ ಥರ ನೀವು ನಡ್ಕೊಳ್ಳಿ. ಸೊ ರಿಲೇಷನ್ಶಿಪ್ ತುಂಬ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ನಮಗೆ ಗೊತ್ತು, ಇವಳೇನೋ ಹೇಳಿದ್ಲು ಅನ್ನೋರು ಏನಾದರೂ ಇದ್ದರೆ ಜಸ್ಟ್ ಇಗ್ನೋರ್ ಮಾಡಿ. ಈ 6 ರೂಲ್ಸ್ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಪೋಷಕರು ಮತ್ತು ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮಕ್ಕಳನ್ನು ನಾವು ನಮ್ಮ ಸಮಾಜದ ಒಳ್ಳೆ ವ್ಯಕ್ತಿಯನ್ನಾಗಿ ಹೊರತರೋದು ನಮ್ಮ ಕೈಯಲ್ಲಿದೆ. ಅದು ನಾವು ಖಂಡಿತವಾಗ್ಲೂ ಮಾಡಲೇಬೇಕು.
ದೇಶಕ್ಕೆ ಒಂದು ಒಳ್ಳೆಯ ಸತ್ಪ್ರಜೆಯನ್ನಾಗಿ ತರೋದು ಪ್ರತಿಯೊಬ್ಬ ತಂದೆ ತಾಯಿಯ ಕೈಯಲ್ಲಿದೆ. ಅದನ್ನು ನಾವು ಖಂಡಿತ ಮಾಡೋಣ. ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.